ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೈನ್ಸ್ಗೆ ಸಂಬಂಧಪಟ್ಟಂತೆ ಸುಲಭವಾದಂತಹ ಪ್ರಯೋಗಗಳ ಮೂಲಕ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕುತೂಹಲಕರವಾಗಿ ನಮ್ಮ ಸಬ್ಜೆಕ್ಟನ್ನು ಅಂದರೆ ವಿಷಯವನ್ನು ಏನು ಮಾಡ್ಬೋದು, ನಾವು ಮಕ್ಕಳಿಗೆ ತಿಳಿಪಡಿಸಬಹುದು. ಒತ್ತಡ, ಕೇವಲ ನಾವು ಒತ್ತಡದ ಡೆಫಿನೇಷನ್ ಅಥವಾ ವಾಕ್ಯವನ್ನು ಹೇಳಿದಾಗ ಯಾವುದೇ ಮಕ್ಕಳು ಕೂಡ ಏನಪ್ಪ ಅಂತಂದ್ರೆ ಸುಲಭವಾಗಿ ಕಲಿಯುವುದಿಲ್ಲ. ಅದರ ಬದಲು ನಾವು ಪ್ರಯೋಗಗಳನ್ನು ಮಾಡಿ ಮಕ್ಕಳಿಗೆ ತೋರಿಸಿದಾಗ ಏನಪ್ಪ ಅಂತಂದ್ರೆ ಆ ಕಾನ್ಸೆಪ್ಟ್ ಅನ್ನೋದು ಏನಪ್ಪ ಅಂತಂದ್ರೆ ಬಹಳ ದಿನದವರೆಗೂ ಏನಪ್ಪ ಅಂತಂದ್ರೆ ನೆನಪು ಉಳಿಯಲು ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಈ ಬೀಕರ್ ಮೇಲೆ ಮೊಟ್ಟೆ ಇಟ್ಟಾಗ ಹೋಯ್ತೇನ್ರಿ? ಹೋಗ್ತಿದ್ಯಾ? ಕಣ್ ತಗದ್ ನೋಡ್ರಿ. ಆದ್ರೆ ನಾನು ಹೋಗಿಸ್ಬಲ್ಲೆ. ಹೇಗೆ ಹೋಗಿಸ್ತೀರಾ? ಇಲ್ಲ, ಹಾಗೆ ಹೋಗ್ಬೇಕು. ಹೋಗುದಿಲ್ಲ. ಅದಕ್ಕೋಸ್ಕರ ಯಾವ ರೀತಿಯಾಗಿ ನಾವು ಈ ಮೊಟ್ಟೆಯನ್ನ ಏನು ಮಾಡದೆ ಒಳಗಡೆ ಕಳಿಸ್ಬೋದು. ಅದಕ್ಕೆ ಒಂದು ಸಿದ್ಧಾಂತ ಏನಪ್ಪಾ ಅಂತಂದ್ರ ಒತ್ತಡ ಏನಪ್ಪಾ ಅಂತಂದ್ರ ಕಡಿಮೆ ಆಯ್ತಂದ್ರ ಮೇಲಿಂದ ಏನಪ್ಪಾ ಅಂತಂದ್ರ ಗಾಳಿಯ ಒತ್ತಡ ಹೆಚ್ಚಾದಾಗ ಮೊಟ್ಟೆ ಏನಾಗುತ್ತೆ, ಒಳಗಡೆ ಹೋಗುತ್ತೆ. ಈಗ ಮಾಡಲ್ವಾ? ಇದೇನ್ರಿ? ಒಳಗಡೆ ಏನೈತ್ರಿ? ಬೀಕರ್ ಒಳಗಡೆ ಏನು ಇಲ್ಲ ಅಂದ್ರೆ ಏನಿರುತ್ತೆ? ಯಾವ್ದೇ ಒಂದು ವಸ್ತು ಉರಿಬೇಕಾಗಿತ್ತಂದ್ರೆ ಏನ್ ಬೇಕ್ರಿ? ಗಾಳಿ ಬೇಕು. ಇದೇನಪ್ಪಾ ಅಂತಂದ್ರ ಯಾಕೆ ಹೋಯ್ತು ಹೇಳ್ರಿ? ಹೇಳ್ರಿ, ಬೀಕರ್ ಒಳಗೆ ಏನಿತ್ರಿ? ಗಾಳಿ ಇತ್ತು. ಬೀಕರ್ ಒಳಗೆ ಏನಿತ್ತು? ಆ ಗಾಳಿ ಏನ್ ಮಾಡ್ತಪ್ಪ ಅಂತಂದ್ರ ನಾವು ಈ ಕಾಗದವನ್ನ ಹಾಕಿದಾಗ ಕಾಗದ ಏನಪ್ಪಾ ಅಂತಂದ್ರ ಹೊತ್ತು ಉರಿಯಲು ಆ ಗಾಳಿಯನ್ನ ಏನ್ ಮಾಡಿದ್ರಿ? ಎಲ್ಲಾನು ತೆಗೆದುಕೊಂಡು ಹೊತ್ತು ಉರಿಯಿತು. ಅಲ್ಲಿ ಏನಾಯ್ತು? ಪ್ರದೇಶ, ಒತ್ತಡದ ಪ್ರದೇಶ ಕಡಿಮೆ ಆಯ್ತು. ಮೇಲ್ಗಡೆ ಏನಪ್ಪಾ ಅಂತಂದ್ರ ಒತ್ತಡ ಜಾಸ್ತಿ ಆಯ್ತು. ಅದಕ್ಕೋಸ್ಕರ ಮೊಟ್ಟೆ ಏನಾಯ್ತ್ರಿ? ಒಳಗಡೆ ಹೋಯ್ತು. ಅರ್ಥ ಆಯ್ತು? ಇನ್ನೊಂದು ಒತ್ತಡದ ಮೇಲೆ ಪ್ರಯೋಗ ಮಾಡೋಣ. ಒತ್ತಡಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಯೋಗ ಏನಪ್ಪಾ ಅಂತಂದ್ರ ಈ ಗ್ಲಾಸಿಗೆ ಏನ್ ಮಾಡೋಣ, ಈ ರೀತಿಯಾದ ಪೇಪರ್ ಅನ್ನ ಹಾಕೋಣ. ಗ್ಲಾಸಿನ ಒಳಗಡೆ ಒತ್ತಡ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ಯಾಕೆ ಕಡಿಮೆ ಆಗುತ್ತೆ? ಒತ್ತಡ ಏನಾಗಬೇಕು? ಕಡಿಮೆ ಆಗ್ಬೇಕು. ಗ್ಲಾಸ್ ಒಳಗಡೆ, ಹೊರಗಡೆ ಒತ್ತಡ ಜಾಸ್ತಿ. ನೋಡ್ರಿ ಇವಾಗ ಹೇಗೆ ನೋಡ್ರಿ, ಇಲ್ಲಿ ಯಾಕೆ ಪ್ಲೇಟ್ ಬಂತು ಮೇಲ್ಗಡೆ? ನೋಡ್ರಿ, ಗ್ಲಾಸ್ ಒಳಗಡೆ ಒತ್ತಡ ಕಡಿಮೆ ಆಗಿದೆ, ಹೊರಗಡೆ ಏನಾಗಿದೆ? ಒತ್ತಡ. ಅದಕ್ಕೋಸ್ಕರ ಪ್ಲೇಟ್ ಕೂಡ ಏನಾಯ್ತು? ಮೇಲ್ಗಡೆ ಬಂತು. ಅರ್ಥ ಆಯ್ತು? ಇವಾಗ ಮತ್ತೆ ಏನ್ ಮಾಡೋಣ ನೋಡೋಣ. ಈಗ ನೀರ್ ತುಂಬೈತಿ, ನೋಡೋಣ ಇದನ್ನು ಭಾರ ಎತ್ತುತ್ತೇನೋ ಅಂತ. ನೋಡ್ರಿ, ಅರ್ಥ ಆಯ್ತು? ಎಷ್ಟೇ ಭಾರವಾದ ವಸ್ತುಗಳನ್ನು ಇಟ್ಟರು ಕೂಡ ಏನಪ್ಪಾ ಅಂತಂದ್ರ ಎತ್ಬಹುದು. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಕೂಡ ಏನಪ್ಪ ಅಂತಂದ್ರೆ ಹಲವಾರು ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾಗಿ ಸುಲಭವಾಗಿ ಪ್ರಯೋಗಗಳನ್ನು ಮಾಡುವುದರ ಮುಖಾಂತರ ಮಕ್ಕಳಿಗೆ ಕಾನ್ಸೆಪ್ಟನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡಬಹುದು ಎಂಬುದನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.